Yes, sir. So now we are seeing coconut also in your farm all along this eastern border. Can you just take us through different types of coconut and how many plants we have? Yes, sir. So towards the border, we had planted coconut. So we always wanted to have coconut from our farm and cut it and eat the coconut. Drink the coconut water from our own coconut plant. So that is the purpose of having coconuts here in the farm. That is how the coconut thing came. So we have around 16 coconut plants here in one line, which is here. So every coconut plant is placed at 20 feet, distance, and there is a plant in between, a smaller plant. So here we have a coffee, plant. We had planted around 4 coffee plants. This is Arabiata. Arabica. Arabica. So 4 plants were there. So 2 have sustained. One is here and one is on the other side. 2 plants couldn't survive the heat, I guess, because there is no much shade. But then this plant has survived and it is flowered and it's ready. I think the sir was telling that beans is getting ready. Coffee berry. Coffee berry. So next time when he comes, we will give him a coffee from that plant. So we have this coconut, which we have like Tipur tall variety, 2 coconut plants we have. Then we have dwarf green, dwarf yellow, Thai pink, one variety. So some of the coconuts we had bought it from Bangalore, and the exotic variety of Thai pink we bought it from Balanja farms. So all the coconut plants are lined up on one side, so that maintenance and checking the plants would be more easier. ಮಿತ್ರರೇ ನೋಡಿ, ಈ ನಿರ್ವಾಣ ಫಾರ್ಮ್ನಲ್ಲಿ ಈ ಪೂರ್ವದ ಗೋಡೆ ಏನು ಕಾಣುತ್ತೆ ಬೇಲಿ, ಅಲ್ಲಿ ಸಾಕಷ್ಟು ತೆಂಗಿನ ಗಿಡಗಳ ಜೋಡಣೆ ಮಾಡಿದ್ದಾರೆ. ಇದರಲ್ಲಿ ಒಂದು 4ರಿಂದ 5 ಥರ ನಮ್ಮ ತೆಪ್ಟುಟಾಲ್ 2 ಗಿಡಗಳು ಮತ್ತು ಗಿಡ್ಡ ತಳಿಗಳು, ಮಲೇಷಿಯನ್ ಗ್ರೀನ್ ಡಾರ್ಫು, ಆರೆಂಜ್ ಡಾರ್ಫು, ಆಮೇಲೆ ಯೆಲ್ಲೋ ಡಾರ್ಫು ಮತ್ತು ಪಿಂಕ್ ಗಿಡ ಸಹ ತಂದಿದ್ದೀವಿ ಅಂತ ಹೇಳಿದ್ರು. ನೋಡಿ, ಕೇವಲ 1 ವರ್ಷಕ್ಕೆ ಪುಟಾಣಿ ತೆಂಗಿನ ಇದು ತೆಂಗಿನಕಾಯಿ ಮೊಳಕೆ ತಂದು ನೆಟ್ಟಂಥ ಗಿಡಗಳು ಕವರ್ನಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಸಾಕಷ್ಟು ಎತ್ತರಕ್ಕೆ ಬಂದು ಬೆಳೆದಿರೋದು ನೋಡ್ಬೋದು. ಮತ್ತು ಈ ತೆಂಗಿನ ಗಿಡದ ಅಂತರ 20 ಅಡಿ ಇದೆ ಗಿಡದಿಂದ ಗಿಡಕ್ಕೆ. ಮಧ್ಯದಲ್ಲಿ ಇನ್ಯಾವುದಾದ್ರು ಒಂದು ಬೆಳೆಗಳನ್ನು ಹಾಕ್ಬೋದು ಅನ್ನೋ ಒಂದು ಯೋಜನೆಗಳು ಇದೆ. ಅಲ್ಲಿ ಕಾಫಿ ಗಿಡ ಹಾಕಿದ್ದನ್ನು ನಾವು ಅಲ್ಲಿ ಗಮನಿಸಿದ್ವಿ. ಹೀಗಾಗಿ ನಮ್ಮ ತೋಟದ ತೆಂಗಿನ ಮರದಿಂದ ಎಳ್ನೀರು ಕುಡಿಬೇಕು ಅನ್ನೋ ಒಂದು ಸದುದ್ದೇಶದಿಂದ ರಿಯಾಜ್ ಅವರು ಈ ನಿರ್ವಾಣ ತೋಟದಲ್ಲಿ ಅದನ್ನು ಹಾಕಿದ್ದಾರೆ. ಸೊ ಇದು ತುಂಬ ಚೆನ್ನಾಗಿ ಬೆಳೀತಾ ಇದೆ, ಯಾಕೆಂದರೆ ಇದು ಪೂರ್ವ ದಿಕ್ಕಿನಲ್ಲಿರೋದ್ರಿಂದ ತುಂಬ ಚೆನ್ನಾಗಿ ಬರ್ತಾ ಇದೆ. ಅವರ ಬೇಲಿ ಸಸ್ಯದ ತೇಗ ಮತ್ತು ಮಹಾಗನಿ ಮತ್ತು ರಕ್ತಚಂದನ ಆ ಗಿಡಗಳ ಜೊತೆಯಲ್ಲಿ ತೆಂಗು ಸಹ ಇಲ್ಲಿ ಚೆನ್ನಾಗಿ ಬೆಳೀತಾ ಇರೋದನ್ನು ನೀವು ಇಲ್ಲಿ ಗಮನಿಸ್ಬೋದು. ಸಾಕಷ್ಟು ಗಿಡಗಳು ನೋಡಿ, ಕಾಂಡ ತುಂಬ ಚೆನ್ನಾಗಿ ಬಂದಿದೆ. ಇದೇ ರೀತಿ ಈ ತೆಂಗಿನ ಗಿಡಕ್ಕೂ ಸಹ ಅವರು ಒಣಮುಚ್ಚಿಗೆ, ಹಸಿರು ಬಳೆ ಇವೆಲ್ಲವನ್ನೂ ಸಹ ಇವಾಗ ನಿರ್ಮಾಣ ಮಾಡಿದ್ದಾರೆ. ವೃತ್ತಾಕಾರವಾಗಿ ನೀರಿನ ವ್ಯವಸ್ಥೆ ಸಹ ಮಾಡಿದ್ದಾರೆ. ಇವೆಲ್ಲವನ್ನು ಇನ್ನು ಗಮನಿಸ್ಬೋದು. ಅಲ್ಲದೆ ಅರಣ್ಯ ವೃಕ್ಷಗಳು, ಇದು ನೋಡಿ ಮಹಾಗನಿ, ಆ ಥರ ಬುಡದಲ್ಲೂ ಸಹ ಒಂದು ನಮ್ಮ ಒಣಮುಚ್ಚಿಗೆ ಮತ್ತು ಹಸಿರು ಬಳೆಯನ್ನು ಬೆಳೆದಿರೋದನ್ನ ಗಮನಿಸ್ಬೋದು. ಹೀಗಾಗಿ ಕೇವಲ 1/4 ಎಕರೆಷ್ಟು ಕೃಷಿ ಪ್ರದೇಶದಲ್ಲಿ ಸಾಕಷ್ಟು ಜಾತಿಯ ವೈವಿಧ್ಯತೆಯನ್ನು ಸಂಪೂರ್ಣವಾಗಿ ಸಾವಯವವಾಗಿ ಯಾವುದೇ ರೀತಿಯ ರಾಸಾಯನಿಕ ಬಳಸದೆ ಕಳೆದ 2023ರಿಂದ ಇದು ತೋಟ ಶುರುವಾಗಿದೆ. ಮತ್ತು ಕಳೆದ ವರ್ಷ ಸಾಕಷ್ಟು ಗಿಡಗಳನ್ನು ಇಲ್ಲಿ ಜೋಡಿಸಿದ್ದಾರೆ. ಇದೆಲ್ಲವನ್ನು ನಾವಿಲ್ಲಿ ಗಮನಿಸ್ಬೋದು. ಈ ಒಂದು 15ನೇ ಮಾರ್ಚು 2026 ಭಾನುವಾರ ಮುಸ್ಸಂಜೆ ಈ ತೋಟದ ಒಂದು ವಿವರಣೆಯನ್ನು ನಿಮಗೆ ಕೊಡಲಿಕ್ಕೆ ನನಗೂ ಇಲ್ಲಿ ಅವಕಾಶ ಸಿಕ್ತು. ಇವತ್ತು ಬಂದಿದ್ದೆ ಅವ್ರ ಜೊತೆ. ಸಾಕಷ್ಟು ವಿಷಯಗಳನ್ನು ನಾವು ಇವತ್ತು ವಿನಿಮಯ ಮಾಡ್ಕೊಂಡಿದ್ದೀವಿ. ಈ ವಿಷಯ ನಿಮಗೂ ಹೇಳ್ಕೋಬೇಕು ಅನ್ನಿಸ್ತು, ಹಾಗಾಗಿ ಇಲ್ಲಿ ಬಂದಿದ್ದೀನಿ. ಹೀಗಾಗಿ ಮುಂದಿನ ಒಂದು ಕನ್ಕ್ಲೂಷನ್ ಅವರಿಂದನೇ ತೊಗೊಂಬಿಡೋಣ. ಜೊತೆಯಾಗಿರಿ. ನಮಸ್ಕಾರ.